ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಪರಿಣಿತಿ ಕಲಾಕೇಂದ್ರದಿಂದ ಭರತನಾಟ್ಯ ಜಾನಪದ ನೃತ್ಯ ವರ್ಷೋತ್ಸವ. ಸಾಗರ ತಾಲೂಕು ಮಂಚಾಲ ಎಂಕೆ ಅಭಿಷೇಕ್ ಅವರಿಗೆ ಪ್ರಶಸ್ತಿ ಪ್ರಕಟ, ಗೋಪಾಲ ಗೌರವ. ಮುಂಬಯಿಯ ದಿನೇಶ್ ಶಹರಾ ಫೌಂಡೇಶನ್ ಹಾಗೂ ಶ್ರೀರಾಮಚಂದ್ರಪುರ ಮಠದ ಕಾಮದುಗ ಟ್ರಸ್ಟ್ ಜಂಟಿಯಾಗಿ ಕಳೆದ ಹಲವು ವರ್ಷಗಳಿಂದ ಕರ್ನಾಟಕ ಮತ್ತು ಕೇರಳ ರಾಜ್ಯದಲ್ಲಿ ದೇಶೀಯ ಗೋಗಳ ಸಂರಕ್ಷಣೆ ಸಂವರ್ಧನೆಯಲ್ಲಿ ತೊಡಗಿಕೊಂಡಿರುವ ಸಾಧಕರನ್ನು ಗುರುತಿಸಿ ಕೊಡಮಾಡುವ ಗೋಪಾಲ ಗೌರವ ಪ್ರಶಸ್ತಿ ಪ್ರಕಟಗೊಂಡಿದೆ. ಗವ್ಯ ಚಿಕಿತ್ಸೆ ವಿಭಾಗದಲ್ಲಿ ಸಾಧನೆ ಮಾಡಿದ ಮಂಡ್ಯದ ಡಾಕ್ಟರ್ ರವಿ ಪಾಂಡವಪುರ, ಗವ್ಯ ಉತ್ಪನ್ನ ವಿಭಾಗದಲ್ಲಿ ಹುಬ್ಬಳ್ಳಿಯ ದತ್ತಾತ್ರೇಯ ಭಟ್ ಕಳತೋಕ, ಗೋರಕ್ಷಣೆ ವಿಭಾಗದಲ್ಲಿ ಬೀದರ್ನ ಇ ಶೆಟ್ಟಿ ಕ್ಯಾಮ ಮಮದಾಪುರ ಹಾಗೂ ಗೋ ಸಾಕಾಣಿಕೆ ವಿಭಾಗದಲ್ಲಿ ಸಾಗರ ತಾಲೂಕಿನ ಮಂಚಾಲೆಯ ಎಂಕೆ ಅಭಿಷೇಕ್ ಈ ಬಾರಿಯ ಗೋಪಾಲ ಗೌರವಕ್ಕೆ ಭಾಜನರಾಗಲಿದ್ದಾರೆ. ಈ ಪ್ರಶಸ್ತಿ ಏಪ್ರಿಲ್ 22ರಂದು ಸಿದ್ದಾಪುರ ಭಾನ್ಕುಳಿಯಲ್ಲಿ ನಡೆಯುತ್ತಿರುವ ಶಂಕರ ಪಂಚಮಿ ವೇದಿಕೆಯಲ್ಲಿ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರ ಆಶೀರ್ವಾದದೊಂದಿಗೆ ಪ್ರದಾನವಾಗಲಿದೆ ಎಂದು ಕಾಮದುಗ ಟ್ರಸ್ಟ್ನ ಡಾಕ್ಟರ್ ವೈ.ವಿ. ಕೃಷ್ಣಮೂರ್ತಿ ಅವರು ತಿಳಿಸಿದ್ದಾರೆ. ಕಲ್ಲು ಸಾವಿರಾರು ಉಳಿಯ ಪೆಟ್ಟು ತಿಂದ ನಂತರವಷ್ಟೇ ಸುಂದರ ಮೂರ್ತಿಯಾಗಿ ಹೊರಹೊಮ್ಮಲಿದೆ. ಅಂತೆಯೇ ಸಾಧನೆಯ ಹಿಂದೆ ಪರಿಶ್ರಮ ಇದ್ದರೆ ಮಾತ್ರ ಗುರಿ ತಲುಪುವುದಕ್ಕೆ ಸಾಧ್ಯ ಎಂದು ಪರಿಣಿತಿ ರಾಷ್ಟ್ರೀಯ ನೃತ್ಯ ಮತ್ತು ಸಂಗೀತೋತ್ಸವ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಹೇಳಿದರು. ಇಲ್ಲಿನ ಪರಿಣಿತಿ ಕಲಾ ಕೇಂದ್ರ ನಗರಸಭಾ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ವರ್ಷೋತ್ಸವ 2026 ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಮಕ್ಕಳ ಪ್ರತಿಭೆಯ ಸಾಮರ್ಥ್ಯ ಗುರುತಿಸುವ ಕಾರ್ಯವನ್ನು ಗುರುಗಳಾದವರು ಮಾಡುತ್ತಾರೆ. ಆದರೆ ನಾಳೆಯೇ ತಮ್ಮ ಮಗು ದೊಡ್ಡ ಕಲಾವಿದನಾಗಬೇಕೆಂಬ ಬಯಕೆಯಿಂದ ಪೋಷಕರು ತಾಳ್ಮೆ ವಹಿಸದೆ ವ್ಯವಹರಿಸಿದರೆ ಪ್ರತಿಭೆಯ ಭವಿಷ್ಯ ಮಸುಕಾಗಿ ಹೋಗಲಿದೆ. ಹಾಗಾಗಿ ಕಲಿಕೆಯ ಅವಧಿಯಲ್ಲಿ ಸಮಾಧಾನ ಅತ್ಯಂತ ಮುಖ್ಯ ಎಂದು ತಿಳಿಸಿದರು. ಸಂಸ್ಥೆಯ ಗೌರವಾಧ್ಯಕ್ಷೆ ವೀಣಾ ಬೆಳೆಯೂರು ಅಧ್ಯಕ್ಷತೆ ವಹಿಸಿದ್ದರು. ಸಂಸ್ಥೆಯ ಅಧ್ಯಕ್ಷ ಸೋಮಶೇಖರ್, ಸಾಗರ ವಿಜ್ಞಾನ ವೇದಿಕೆಯ ಅಧ್ಯಕ್ಷ ಎಚ್.ಎಸ್. ಜೀವನ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಪರಿಣಿತಿ ಸಂಸ್ಥೆಯ ಗುರು ವಿದ್ವಾನ್ ಎಂ. ಗೋಪಾಲ್ ಸಂಸ್ಥೆಯ ಕುರಿತು ಮಾತನಾಡಿದರು. ನಂತರ ಹಿರಿಯ ಕಲಾವಿದರಾದ ವಿ. ಅನಿಲ್ ಕುಂಬ್ಳೆ, ವಿದ್ವಾನ್ ಗೋಪಾಲ್, ನಂದಕಿಶೋರ್, ನಾಗರಾಜ್ ಕೊಪ್ಪಳ ಮತ್ತು ರಾಘವೇಂದ್ರ ರಂಗಗೋಳ್ ಹಿಮ್ಮೇಳದಲ್ಲಿ ಭರತನಾಟ್ಯ ಮತ್ತು ಜಾನಪದ ನೃತ್ಯಗಳ ಕಾರ್ಯಕ್ರಮ ಜರುಗಿತು. ಹೇಗೆ ಮೂರ್ತಿಯನ್ನು ಮಾಡ್ತಾನೋ ಹಾಗೆ ಈ ಒಂದು ಗುರುಗಳು ಆ ಮೂರ್ತಿಯನ್ನ, ಆ ಕಲ್ಲನ್ನು ನೋಡಿ ಆ ಮೂರ್ತಿ ಮಾಡಬೇಕು ಅನ್ನೋ ಛಲ ಅವರಲ್ಲಿ ಇರುತ್ತೆ. ನಾವು ಅದನ್ನು ಏಟು ತಿನ್ನಲಿಕ್ಕೆ ಅಥವಾ ಏಟನ್ನ ಹಾಕಿದಾಗ ನಾವು ಅದು ನೋವಾಯಿತು ಅಂತ ಹೇಳಿ ನಮ್ಮ ಮಕ್ಕಳ ಪರವಾಗಿ ನಾವು ಹೋಗಿ ಅವ್ರ ಹತ್ರ ಏನೋ ಒಂದು ತೊಂದರೆ ತಾಪತ್ರೆಗಳನ್ನು ಅಥವಾ ಮಕ್ಕಳಿಗೆ ಆದಂಥ ನೋವುಗಳನ್ನು ಹೇಳಿ ನಿಮ್ಮ ಒಂದು ಶಿಲೆಯನ್ನು, ಅಂದರೆ ನಿಮ್ಮ ಒಂದು ಪ್ರತಿಭೆಯ ಇದ್ದಂಥ ಮಕ್ಕಳನ್ನು ಬಹುಶಃ ಹಾಳು ಮಾಡಬೇಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅವರಲ್ಲಿ ಇವತ್ತು ಸುಮಾರು 80 ಜನ ಕಲಾವಿದರು ಇಲ್ಲಿದ್ದಾರೆ. ಅವರಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಟ್ಯಾಲೆಂಟ್ ಇದೆ, ಯಾರನ್ನ ಇವರನ್ನ ಅತ್ಯುನ್ನತಕ್ಕೆ ತರಬಹುದು ಅನ್ನೋದನ್ನು ಅವರು ಬಲ್ಲರಾಗಿದ್ದಾರೆ. ಆದರೆ ಅದನ್ನು ಆ ಉಳಿಯಲ್ಲಿ ಹಾಕಿ ಹೊಡೆದು ಅದನ್ನು ಮೂರ್ತಿ ಮಾಡಬೇಕಾಗಿದೆ. ಆ ಕರ್ತವ್ಯ ಗುರುಗಳಿಗೆ, ವಿದ್ವಾನ್ ಗೋಪಾಲ್ ಅವರಿಗೆ ಲಭಿಸುತ್ತೆ. ಮಾತಾಡುವ ಮಾತು ತುಂಬ ಶಿಸ್ತಾಗಿರಲಿ. ಕಾರಣ ಅಂದರೆ ಮಕ್ಕಳನ್ನು ಶಿಸ್ತಾಗಿ ಕಲಿಸ್ತಾ ಇದ್ದೀವಿ. ನಿಮ್ಮ ಮಾತು ನಮ್ಮನ್ನು ಶಿಸ್ತಾಗಿರಲಿ. ಒಂದು ನುಡಿ ಮಾತಾಡಬೇಕಾದ್ರೆ ನೀವು ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ಇರಲಿ. ನೀವು ಮಾತಾಡ್ಬಿಡ್ತೀರ ನಿಮ್ಮ ಬಾಡಿಗೆ ನೀವು ಪೋಷಕರು ಸೇರ್ಕೊಂಡು, ಆದರೆ ಎಫೆಕ್ಟ್ ಎಷ್ಟಾಗುತ್ತೆ ಅನ್ನೋದು ಮುಂದೆ ನಾವು ಈ ವರ್ಷ ಕಡಿಮೆ ಫೀಸ್ ತಗೊಂಡಿದ್ವಿ, ಮುಂದೆ ಜಾಸ್ತಿ ಮಾಡೋಣ ಅನ್ನೋ ಮನಸ್ಸು ಬರುತ್ತೆ. ಕಾರಣ ಅಂದರೆ ಇಷ್ಟೆಲ್ಲ ಮಾತಾಡ್ಸ್ಕೋಬೇಕಾದ್ರೆ ದುಡ್ಡು ಉಳಿಬೇಕು ಅಥವಾ ಹೆಸರು ಇರಬೇಕು. ಈ ಹೆಸರಿಗೆ ಕೊಡಲ್ಲ ಅಂದ್ರೆ ದುಡ್ಡಾದ್ರು ಕೊಡಬೇಕು ಅಲ್ವಾ? ದಯಮಾಡಿ ಮಾತಾಡುವಾಗ ಸ್ವಲ್ಪ ಶಿಸ್ತಿರಲಿ. ನಿಮಗೆ ಮಾತ್ರ ಎಲ್ಲ ಪೋಷಕರು ಅವ್ರ ಮಕ್ಕಳು ಮಾತ್ರ ಇಂಪಾರ್ಟೆಂಟ್. ಆದರೆ ನನಗೆ ಇದಿಷ್ಟು ನನ್ನ ಮಕ್ಕಳ, ಯಾರನ್ನು ಭೇದ ಭಾವ ಮಾಡುವ ಮನಸ್ಸು ನನಗೂ ಇಲ್ಲ. ನನ್ನ ಮಕ್ಕಳಿಗೂ ಸಹಿತ ಇಲ್ಲಿವರೆಗೆ ನಾನು ನನ್ನ ಮಕ್ಕಳಿಗೂ ಸಹಿತ ಅವ್ರ ಮುಂದೆ ಬರಲಿ, ಅವ್ರನ್ನ ಇಂಪಾರ್ಟೆನ್ಸ್ ತರಬೇಕು. ನೆವರ್, ಎಲ್ಲ ಮಕ್ಕಳಿಗೂ ಸೇಮ್ ಪ್ರೊಸೀಜರ್, ಒಂದೇ ರೀತಿ. ದಯಮಾಡಿ ಮಾತನಾಡುವಾಗ ಸ್ವಲ್ಪ ಶಿಸ್ತಿದೆ ಅಂತ ಮತ್ತೊಮ್ಮೆ ಹೇಳ್ತಾ, ಮಕ್ಕಳು ವೇದಿಕೆ ಸಿಕ್ಕಿಲ್ಲ ಅಂದ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನಾವು ಬೇಜಾರಾಗೋದು ಸಹಜ, ಮಾನವರ ಗುಣ. ಅದು ಬೇಜಾರಾಗ್ತೀವಿ, ಇಲ್ಲ ನಮ್ಮ ಮಕ್ಕಳಿಗೆ ಈ ಸಾರಿ ವೇದಿಕೆ ಆಗಲಿಲ್ಲ ಅಂತ. ಆದರೆ ನಮ್ಮ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳಲ್ಲ. ಅದನ್ನು ತಿಳ್ಕೊಂಡಾಗ ಮಾತ್ರ ನಾವು ಅದನ್ನು ತಿದ್ದಿದಾಗ ಎಲ್ಲ ಮಕ್ಕಳು ಕೂಡ ಗುರಿ ತಲುಪಲು ಸಾಧ್ಯ ಆಗುತ್ತೆ.
ನಮಸ್ಕಾರ.